ಅಂತೂ ರೈಸ್ ಆಗಿದೆ. ಈಗ ಟೊಮೆಟೊ ಗೊಜ್ಜು ಮಾಡೋಣ ಅಂತ. ಬೆಂಕಿ ಸೌದೆಲ್ಲ ತುಂಬ ಚಂಡಿಯಾಗಿ ಒದ್ದೆ ಆಗಿರೋದ್ರಿಂದ ಬೆಂಕಿ ಸ್ವಲ್ಪ ನಿಧಾನಕ್ಕೆ ಆಗ್ತಾಯಿಲ್ಲ, ಹೊಗೆ ತುಂಬ ಇದೆ. ಬಟ್ ಏನೇ ಆದರೂ ಕೂಡ ಬೆಂಕಿಯಲ್ಲಿ ಮಾಡೋ ಅಡುಗೆ ತಿಂದರೆ ಆ ರುಚಿನೇ ಬೇರೆ. ಬಟ್ ಏನು ಮಾಡಲಿ, ನಾನು ಬೆಂಕಿಲೇ ಮಾಡಬೇಕು ಅಂತ ಏನೂ ಆಗಲಿಲ್ಲ, ಗ್ಯಾಸಲ್ಲಿ ಮಾಡೋಣ ಅಂದ್ಕೊಂಡೆ. ಬಟ್ ಕರೆಕ್ಟ್ ಟೈಮಿಗೆ ಗ್ಯಾಸು ಕೂಡ ಕೈ ಕೊಡ್ತು. ಟೊಮೆಟೊ ಈರುಳ್ಳಿ ತುಂಬ ಫುಲ್ ಫ್ರೈ ಆಗ್ತಿದೆ. ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಚಿಕನ್ ಮಸಾಲೆ, ಖಾರದ ಪುಡಿ, ಉಪ್ಪು, ಒಂದು ಅರ್ಧ ಲೋಟ ನೀರು ಅಷ್ಟೇ ಹಾಕ್ಬಿಟ್ಟು ಕುದಿಸ್ಬಿಟ್ರೆ ಟೊಮೆಟೊ ಗೊಜ್ಜು ರೆಡಿ. ಕೆಲಸ ಮಾಡ್ಬೇಕಾದ್ರೆ ಬೇವ್ರು ಸುರಿಸಿಲ್ಲ, ಬಟ್ ಅಡುಗೆ ಮಾಡ್ಬೇಕಾದ್ರೆ ಬೇವ್ರು ಸುರಿಸೋ ಥರ ಆಗ್ಬಿಟ್ಟಿದೆ. ತುಂಬ ಹೊಗೆ ಬರ್ತಿದೆ, ಬೆಂಕಿ ಕತ್ತಾನೇ ಇಲ್ಲ. ಏನು ಮಾಡೋದು ಹೇಳಿ, ಹೊಟ್ಟೆ ಹಸ್ವು, ಏನೂ ಮಾಡಲಿಕ್ಕಾಗಲ್ಲ. ಅಂತೂ ಟೊಮೆಟೊ ಗೊಜ್ಜು ಕೂಡ ರೆಡಿ ಇದೆ. ಸಾಂಬಾರು ಆದರೂ ಆಯಿತು. ಈಗ ಟೈಮ್ 2 ಗಂಟೆ 20 ನಿಮಿಷ ಆಯಿತು. ಅರ್ಧ ಗಂಟೆಯಲ್ಲಿ ಅಡುಗೆನೇ ರೆಡಿಯಾಗಿದೆ. ಅದು ಒಲೆಯಲ್ಲಿ ಮಾಡಿ, ಬೆಂಕಿ ಒಲೆಯಲ್ಲಿ. ಬಟ್ ಈಗಲೂ ಅಷ್ಟೇ ನಮ್ಮ ಹಳ್ಳೀಲಿ ಈ ಎಲ್ಲ ಅಷ್ಟೇ 5 ನಿಮಿಷಕ್ಕೆ ಆಗ್ಬಿಡುತ್ತೆ ಅಂತ ಕುಕ್ಕರಲ್ಲಿ ರೈಸ್ ಹಾಕ್ತೀರಾ. ಬಟ್ ಕುಕ್ಕರಲ್ಲಿ ರೈಸ್ ಹಾಕ್ಬಿಟ್ಟು ಅನ್ನ ಮಾಡೋದ್ರಿಗಿಂತ ಹೀಗೆ ಅನ್ನನ ಗಂಜಿ ಬಸಿದ್ರೆ ಸೂಪರಾಗಿರುತ್ತೆ ಅನ್ನ ಮಾತ್ರ. ನೋಡಿ, ನಾನು ಒಬ್ಬನಿಗಾಗಷ್ಟು ಈಗ ಸದ್ಯಕ್ಕಷ್ಟೇ ರೈಸ್ ಮಾಡಿದ್ದೀನಿ. ಅರ್ಧ ಪಡಿ ಹಾಕ್ಬಿಟ್ಟು ಅನ್ನ ಮಾಡಿದ್ದೀನಿ ಅಷ್ಟೇ, ಒಬ್ಬನಿಗೂ ಆಗುತ್ತೆ. ನೋಡಿ, ಟೊಮೆಟೊ ಗೊಜ್ಜು ಕೂಡ ರೆಡಿ ಇದೆ. ಈ ಥರ ಗಂಜಿ ತೆಗೆಯೋದ್ರಿಂದ ತುಂಬ ಘಾಟು, ಬೆಂಕಿ ಹೊಗೆಯಿಂದ ಬೇವುತ್ತೀನಿ, ನೀರಾಗ್ಬಿಟ್ಟಿದ್ದೀನಿ ನಾನು. ಟೈಮು ಹೇಳಿ ಸುಖ ಇಲ್ಲ ಬಿಡಿ, 2:30. ಹೊಟ್ಟೆ ತುಂಬ ಅಂದರೆ ತುಂಬ ಹಸಿವಾಗ್ತಿದೆ. ಬಿಸಿ ಅನ್ನ, ನೋಡೋಣ. ಅರ್ಜೆಂಟಿಗೆ ಮಾಡಿದ್ದೀನಿ ಸಾಂಬಾರನ್ನ, ಆದರೂ ಹೇಗಿದೆ ಅಂತ. ಅರ್ಜೆಂಟಿಗೆ ಮಾಡಿದ್ರು ಕೂಡ ಸೂಪರಾಗಿದೆ. ಹಸುವಾದಾಗ ಚೆಂದಾಗಿಂದ ಕೇಳಲ್ಲ, ತುಂಬ ಹೊಟ್ಟೆ ಹಸಿವಾಗ್ತದೆ. ಊಟ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.